ಈ ದಿನ 2/4/2026 ಗುರುವಾರ ನಮ್ಮ ಉಮ್ರಳ್ಳಿ ಶೇಖರಣ್ಣ ಅವರು APMC ಅಧ್ಯಕ್ಷರು ಇವತ್ತು ನಮ್ಮ ಜಮೀನು ಹತ್ರ ಜೀವಾಮೃತ ತೊಟ್ಟಿ ನೋಡಲಿಕ್ಕೆ ಬಂದಿದ್ದಾರೆ. ಅವರು ಸಹ ಇದೇ ತಾನೇ ರಾಗಿಯಲ್ಲಿ ಜೀವಾಮೃತವನ್ನು ಸಿಂಪಡಣೆ ಮಾಡಿ ಉಳುಮೆ ಮಾಡಿಸಿ ಬಂದಿದ್ದಾರೆ. ಇದು ರೈತರಿಗೆ ಇರ್ತಕ್ಕಂಥ ಒಂದು ಆಸಕ್ತಿ. ನಮ್ಮ ಉಮ್ರಳ್ಳಿ ಶೇಖರಣ್ಣವ್ರಿಗೆ ಸುಸ್ವಾಗತವನ್ನು ಬಯಸ್ತಾನೆ. ಥ್ಯಾಂಕ್ ಯು ಸರ್. ಏನು ಸರ್ ವಿಶೇಷ ಇದು? ಇದು ಕಟ್ಟಿರ ಸರ್. ಇದು ಏನು ಅಂತಂದ್ರೆ ಈ ಕಟ್ಟಿರನೇ ಆಗ್ಬೋದು, ಇರುವೆ ಅಂತ ಯಾವುದಿದೆ ಅದೆಲ್ಲ ಇದನ್ನ ಭೂಮಿನ ಇದು ಮಾಡಬೇಕು ಅಂತಂದ್ರೆ ಅಲ್ಲಿ ಉಳುಮೆ ಮಾಡದೆ ಹೋದ್ರೆ ಇದು ತುಂಬಾ ಜಾಸ್ತಿ ಆಯ್ತು ಸರ್. ಅದರಿಂದ ತುಂಬಾ ನೀರು ಆಳಕ್ಕೆ ಹೋಯ್ತದೆ, ಮತ್ತೆ ಭೂಮಿ ಸೆಡ್ಲ ಆಯ್ತದೆ, ಬೇರು ಬಿಡ್ಲಿಕ್ಕೆ ಮತ್ತೆ ಗಿಡ ಚೆನ್ನಾಗಿ ಉತ್ಕೃಷ್ಟ ಬೆಳಿಕ್ಕೆ ತುಂಬಾ ಅನುಕೂಲ ಆಯ್ತು ಸರ್. ಈ ತರ ಪುಡಿ ಮಣ್ಣು ಎಲ್ಲೂ ಮಾಡಕ ಹೆಂಗ್ ಮಾಡೋಕ್ಕಾಗ ಸರ್? ನಾವೇನ್ ಮಾಡಿದ್ರು ತಾನೇ ಈ ತರ ಮಾಡೋಕ್ಕಾಯ್ತದ? ಉಳುಮೆ ಮಾಡಿದ್ರೆ ಅಷ್ಟೇ ಬರೋದಿಲ್ಲ. ಉಳುಮೆ ಮಾಡಿದ್ರೆ ಇದು ಮ್ಯಾಕ್ಸಿಮಮ್ ಬರ್ತದೆ ಸರ್. ಚೆನ್ನಾಗಿ ಬರ್ತದೆ. ಇದು ನೋಡಿ ಸರ್, ಜೀವಾಮೃತ ಹಾಕ್ತಾ ಇದೀವಿ ಅಲ್ಲಿ. ಆ ಒಂದು ಸಿಂಪಡಣೆನೂ ಆಗುತ್ತೆ, ಇನ್ನೊಂದು ಬಳಕೆನೂ ಆಗುತ್ತೆ. ಎಲೆಗಳ ಮೇಲೆ ಬೀಳೋದ್ರಿಂದ ಎಂಥ ಸೂರ್ಯನ ಶಾಖ ಇದ್ರೂ ತಡೆಯೋ ಶಕ್ತಿ ಇರುತ್ತೆ. ವಾತಾವರಣ ಇರ್ತಕ್ಕಂಥ ಸಾರ್ವಜನಿಕವನ್ನು ಹೀರ್ಕೊಳ್ಳುತ್ತೆ ಸರ್ ನೀರು. ಇನ್ನೊಂದೇನಪ್ಪ ಅಂದರೆ ಎಲೆಗಳು ಅಗಲಾಗೋದ್ರಿಂದ ಆಹಾರ ಉತ್ಪಾದನೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಮೇಲೆ ಹಾಕಿ ನಗಮರೆ ಮೇಲೆ ಹಾಕಿದ್ರೆ ಅದು ಭಾಳ ಉತ್ಕೃಷ್ಟವಾಗಿ ಕೆಲಸ ಸರ್. ನೇರವಾಗಿ ಹಾಕುವಂಥದ್ದು. ಏನಂದರೆ ಪಂಪ್ ಮಾಡೋದ್ರಿಂದ ಸ್ವಲ್ಪ ಜೀವಾಣುಗಳು ಒತ್ತಡಕ್ಕೆ ಸಾಯ್ತವೆ ಅಂತಾರೆ, ಅದೊಂದು ಹೇಳ್ತಾರೆ. ಆದರೂ ಸಹ ಬೇರೆ ವಿಧಿ ಇಲ್ಲ ಸರ್, ತಂದು ಹಾಕೋಕ್ಕಾಗಲ್ಲ. ಏನೋ ಒಂದು 20% ನಷ್ಟ ಸ್ವಲ್ಪ ಮಾಡ್ಕೊಳ್ಳಬೇಕಲ್ಲ ಸರ್. ಅಟ್ಲೀಸ್ಟ್ ಇದಾದರೆ ಎರಡು ಕೊಡೋಕೆ ಕಮ್ಮಿ ಆಯ್ತದೆ, ಒಂದು 10% ನಷ್ಟ ಆಗುತ್ತೆ. ಇಂದಿನ ದಿನಾಂಕ 2/4/2026 ಗುರುವಾರ. ನಮಗಿವತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಉಮ್ರಳ್ಳಿ ಶೇಖರಣ್ಣ ಅವರು ನಮ್ಮ ಜಮೀನಿಗೆ ಬಂದಿದ್ದಾರೆ. ಅವರಿಗೆ ಆದರಣೀಯ ಸ್ವಾಗತವನ್ನು ಬಯಸ್ತೀನಿ. ಮುಖ್ಯವಾಗಿ ಇವರು ಜೀವಾಮೃತ ತೊಟ್ಟಿಯ ರಚನೆ ಮತ್ತು ಅದರಿಂದ 2 ಬಾರಿ ಜೀವಾಮೃತ ಮಾಡೋದು ಹೇಗೆ ಅನ್ನೋ ಒಂದು ವಿಚಾರದಲ್ಲಿ ಗೊತ್ತಿದೆ ಅವರಿಗೆ. ಇದೊಂದು ವಿಭಿನ್ನವಾಗಿದೆ ಅನ್ನೋ ಒಂದು ದೃಷ್ಟಿಯಿಂದ ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ಈ ಒಂದು ವಿಚಾರವನ್ನು ಜೀವಾಮೃತ ತೊಟ್ಟಿಯ ಬಗ್ಗೆ 2 ಮಾತನ್ನು ಆಡ್ತೀವಿ. ಹೇಳಿ ಶೇಖರಣ್ಣ. ಸರ್, ನಾವು ಹಿಂದೆ ಮೊದಲು 200 ಲೀಟ್ರ್ ತೊಟ್ಟಿನಲ್ಲಿ 200 ಲೀಟ್ರ್ ನೀರು ಮತ್ತು 1 ಎಕರೆಗೆ ಬೇಕಾಗುವಂಥದ್ದು 10 kg ಸಗಣಿ ಮತ್ತು 10 kg 10 ಲೀಟ್ರ್ ಗಂಜಲ, 2 kg ಬೆಲ್ಲ, 2 kg ದ್ವಿದಳ ಧಾನ್ಯದ ಹಿಟ್ಟು ಹಾಕಿ ಒಂದು ಇಡೀ ಬುಧದ ಮಣ್ಣು ಹಾಕಿ ಜೀವಾಮೃತನ ಮಾಡ್ತಿದ್ವಿ. ಅದು 1 ಎಕರೆಗೆ ಅವತ್ತಿಗೆ ಕ್ಲೋಸ್ ಆಗೋದು. ಬಟ್ ಈಗ ನೀವು ಇದೊಂದು ದೊಡ್ಡದಾಗಿ ಮಾಡಿರುವಂಥದ್ದು ತುಂಬ ಅನುಕೂಲ. ಅದು 2 ಬಾರಿ ಕೊಡ್ಬೋದು ಅಂತ ಹೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡು ನಾನು ಅಳವಡಿಸ್ಕೊಳ್ಳೋಣ ಅಂದ್ಬಿಟ್ಟು ತಮ್ಮನ್ನ ಭೇಟಿ ಮಾಡಿದ್ದೀನಿ ಸರ್. ಶಂಕರಣ್ಣ ನಿರಂತರವಾಗಿ ನಮ್ಮ ಸುಭಾಷ್ ಪಾಳೇಕರ್ ಗುರುಗಳು ಅಧ್ಯಯನ ಮತ್ತು ಪ್ರಯೋಗ ಮಾಡ್ತಾ ಇರ್ತಾರೆ. ಅದಕ್ಕೆ ಇತ್ತೀಚೆಗೆ ಹೊಸ ಪರಿಷ್ಕೃತವಾಗಿ ಮಾಡಿರ್ತಕ್ಕಂಥದ್ದು 10 kg ಸಗಣಿ, 6 ಲೀಟ್ರ್ ಗೋಮೂತ್ರ, 1 kg ಬೆಲ್ಲ, 1 kg ದ್ವಿದಳ ಧಾನ್ಯದ ಹಿಟ್ಟು, ಆ ಭೂಮಿಯ ಒಂದು ಮುಷ್ಟಿ ಮಣ್ಣನ್ನು ಹಾಕಬೇಕು 200 ಲೀಟ್ರ್ ನೀರಿಗೆ. ಅದನ್ನು ನಿರಂತರವಾಗಿ ಮೊದಲ 2 ದಿವಸ ವೃತ್ತಾಕಾರವಾಗಿ ದಿನಕ್ಕೆ 2 ಸತಿ ತಿರುಗಬೇಕು ವೃತ್ತಾಕಾರವಾಗಿ. ಎರಡನೇದು ಅದಾದ ನಂತರ ತಿರುಗ್ತಾ ಇರಬೇಕು. ಮೊದಲನೇ ದಿವಸದಿಂದ 9ನೇ ದಿವಸಕ್ಕೆ, ಮೊದಲನೇ ದಿವಸದಿಂದ 9ನೇ ದಿವಸದಿಂದ 11ನೇ ದಿವಸದ ಅಷ್ಟರೊಳಗಡೆ ನಾವು ಜೀವಾಮೃತವನ್ನು ಕೊಟ್ಟಿದ್ದೇ ಆದರೆ ನಮಗೆ ಅತಿ ಹೆಚ್ಚಿನ ನಮ್ಮ ಜೀವಾಣು ಸೂಕ್ಷ್ಮಾಣುಗಳು ಅದರಲ್ಲಿ ಅಡಗಿರ್ತವೆ ಅನ್ನೋದು ಗುರುಗಳ ಒಂದು ಆವಿಷ್ಕಾರ. ಜೊತೆಗೆ ಗುರುಗಳು ಇನ್ನೊಂದು ಆವಿಷ್ಕಾರ ಏನು ಮಾಡಿದ್ರಂದರೆ ಮೂಲ ವಸ್ತು 1 ಜೀವಾಮೃತ 2 ಅನ್ನುವಂಥ ಒಂದು ಆವಿಷ್ಕಾರ ಮಾಡಿದ್ರು. ಅದರ ಪ್ರಕಾರವಾಗಿ ಒಂದು ಸಲ ನೀವು ಜೀವಾಮೃತಕ್ಕೆ 10 kg ಸಗಣಿ, 6 ಲೀಟ್ರ್ ಗೋಮೂತ್ರ, 1 kg ಬೆಲ್ಲ, 1 kg ದ್ವಿದಳ ಧಾನ್ಯ ಹಿಟ್ಟು, ಆ ಭೂಮಿಯ ಒಂದು ಮುಷ್ಟಿ ಮಣ್ಣನ್ನು ಹಾಕ್ತಂಥ ಸಂದರ್ಭದಲ್ಲಿ ಅದನ್ನು ಮೊದಲೇ ಉಪಯೋಗಿಸ್ತೀರಿ. ಈಗ ಅಲ್ಲಿ ಆ ಒಂದು ತೊಟ್ಟಿಯಲ್ಲಿ ನೀವು ನೋಡಿದಾಗೆ ತೊಟ್ಟಿಯ ಕೆಳಗಡೆ ಬಗಡ ಹೋಗಲಿಕ್ಕೆ 6x4 ಒಂದು ದ್ವಾರ ಮಾಡಿದ್ದೀವಿ. ಅಲ್ಲಿಂದ 9 ಇಂಚು ಅಂತರ ಅಥವಾ 1 ಅಡಿ ಅಂತರದಲ್ಲಿ 4x3ಕ್ಕೆ ಇನ್ನೊಂದು ದ್ವಾರ ಮಾಡಿದ್ದೀವಿ. ಅದರೊಳಗಡೆ ನಾವು ಇದನ್ನು ಫಿಲ್ಟರ್ ಜೋಡಿಸಿದ್ವಿ. ಕೆಳಗಡೆಗೆ ಜೋಡಿಸಿಲ್ಲ, ಮೇಲ್ಗಡೆಗೆ ಜೋಡಿಸಿದ್ವಿ. ಅದ್ರ ಮೇಲ್ಗಡೆ ಇರ್ತಕ್ಕಂಥದ್ದು 2x3x2 ಮಾಡಿದ್ದೀವಿ. ಮೇಲ್ಗಡೆದೇನು ಬೇಕಾಗಿಲ್ಲ ನಮಗೆ. ಕೆಳಗಡೆದು ಮತ್ತು ಅದ್ರ ಮೇಲೆ ಮದ್ದಿದ್ದು 2 ಆದರೆ ಸಾಕಾಗತ್ತೆ. ಅದಕ್ಕೆ ಫಿಲ್ಟರ್ನ ಅಥವಾ ನೀವೇನು ವೆಂಚುರಿ ಅಂದರು ಅದನ್ನು ಅಳವಡಿಸ್ಕೊಂಡು ಅತ್ಯಂತ ಯಾವುದೇ ಕಸಕಡಿ ಇಲ್ಲದಂಥ ಫಿಲ್ಟರ್ ಆದಂಥ ಶುದ್ಧೀಕರಣ ಆದಂಥ ಜೀವಾಮೃತವನ್ನು ಕೊಟ್ಟಿದ್ದೆ ಆದರೆ ನಿಮ್ಮ ಪೈಪ್ಗಳಲ್ಲಿ ಕಟ್ಕೊಳ್ಳೋದಿಲ್ಲ. ಆ ಥರ ನೀವು ಮಾಡಿ ಮೊದಲನೇ ಬಾರಿ
ಮಧ್ಯದಲ್ಲಿರ್ತಕ್ಕಂಥ ಒಂದು ಪೈಪಿಂದ ಜೀವಾಮೃತವನ್ನು ತೆಗಿತೀವಿ. ಮತ್ತೆ ಅದಕ್ಕೆ ಅಷ್ಟೇ ನೀರನ್ನು ತುಂಬ್ತೀವಿ, 200 ಲೀಟ್ರ್ 400 ಲೀಟ್ರ್ ಎಷ್ಟು ಬೇಕು, ಯಾಕಂದರೆ 400 ಲೀಟ್ರ್ ಕೊಟ್ಟರೆ ಉತ್ತಮ ಅಂತ ಗುರುಗಳು ಹೇಳ್ತಾರೆ. ಮತ್ತೆ ನೀರನ್ನು ತುಂಬ್ತೀವಿ. ತುಂಬಿ ತಿರ್ಗಿ ಅಲ್ಲಿಂದ 9 ದಿವಸಕ್ಕೆ ಅದೇ ಮೃತಕ ತಿರ್ಸೋದ್ರಲ್ಲಿ ಇದ್ದೇ ಇರುತ್ತೆ. 9 ದಿವಸಕ್ಕೆ ಕೊಟ್ಟರೆ ಎರಡನೇ ಸಲಕ್ಕೆ ನೀವು ಅದೇ ಮೊದಲನೇ ಜೀವಾಮೃತ ಏನಿತ್ತು ಮೊದಲು ಸಗಣಿ ಮತ್ತೆ ಗಂಜಲ ಮತ್ತೆ ಬೆಲ್ಲ ಕಡಲೆ ಹಿಟ್ಟು ಹಾಕಿದ್ವು ಅದರಲ್ಲೇ ಪುನಃ ಹಾಕಬೇಕಾಗಿಲ್ಲ. ಹಾಕ್ಕೊಂಡು ಎರಡನೇ ಬಾರಿ ಜೀವಾಮೃತ ಮಾಡ್ಕೋತೀವಿ. ಹಾಗಾಗಿ ತಿಂಗಳಿಗೆ ಒಂದು ಸಲ ನೀವು ಮಾಡಿಕೊಂಡ್ರೆ ಸಾಕು ಈ ಇದನ್ನು. ಕೊನೆಗೆ ಎರಡನೇ ಸಲನೂ ನಾವು ಜೀವಾಮೃತ ಅಷ್ಟೇ ಪವರ್ಫುಲ್ ಆಗಿರುತ್ತೆ, ಅಷ್ಟೇ ಪೋಷಕಾಂಶ ಜೀವಾಣು ಸೂಕ್ಷ್ಮ ಇರ್ತದೆ. ಅದನ್ನು ಬಿಟ್ಕೊಂಡ ನಂತರ ಈ ಕೆಳಗಡೆ ಬುಡದಲ್ಲಿ ಏನಿದೆ ಫಿಲ್ಟರು ದ್ವಾರ ಇದೆಯಲ್ಲ, ಅಲ್ಲಿ ಸಂಪೂರ್ಣವಾಗಿ ಸ್ವಚ್ಛ ಮಾಡಲಿಕ್ಕೆ ಅದನ್ನು ಓಪನ್ ಮಾಡಿ ಆ ಬಗಡನ್ನೆಲ್ಲ ಸ್ವಚ್ಛ ಮಾಡಬೇಕು, ತೊಳೆದು ಬಿಡಬೇಕು. ಆ ಒಂದು ತೊಟ್ಟಿಯನ್ನು ತುಂಬ ಸ್ವಚ್ಛ ಮಾಡಿ ಆಮೇಲೆ ಮತ್ತೆ ಜೀವಾಮೃತ ಮಾಡಲಿಕ್ಕೆ ಅವಕಾಶ ಮಾಡಬೇಕು. ಹೊಸ್ದಾಗಿ ಮಾಡೋದು ಎರಡನೇ ಮತ್ತೊಮ್ಮೆ ಮಾಡಲಿಕ್ಕೆ. ಸೊ ಆವಾಗ ಏನಾಗುತ್ತೆ, ನಿಮಗೆ ಜೀವಾಮೃತವನ್ನು ತಯಾರು ಮಾಡೋದು ಸುಲಭ ಆಗುತ್ತೆ. ಈ ಫಿಲ್ಟರ್ ಅಥವಾ ಅಲ್ಲಿ ವೆಂಚೂರಿ ಹಾಕ್ಕೊಂಡಾಗ ಸರಾಗ ಹರಿಯುತ್ತೆ. ನಾವೀಗ ಈ ಮತ್ತೊಂದು ಮಧ್ಯಭಾಗದಲ್ಲಿ ಒಂದು ಇಟ್ಟಿದ್ದೀವಿ, ತೊಟ್ಟಿಯನ್ನು ಅಲ್ಲಿಂದ ಇಟ್ಟಿದ್ದೀವಿ. ಸೊ ಇದೆರಡರ ಸಹಾಯದಿಂದ ಒಂದು ಸ್ಟಿಲ್ ಯಂತ್ರದ ಸಹಾಯದಿಂದ ಪ್ರತಿ ಗಿಡಕ್ಕೆ ನಾವು ಜೀವಾಮೃತವನ್ನು ಬಳಕೆ ಮತ್ತು ಸಿಂಪರಣೆ ಎರಡೂ ಮಾಡ್ತಾಯಿದ್ದೀವಿ. ಮೇಲೆ ಹುಯ್ಕೊಂಡು ಬರ್ತಾಯಿದ್ದೀವಿ. ಹಾಗಾಗಿ ಸಿಂಪರಣೆ ಮಾಡೋವಂಥ ಅನುಕೂಲಗಳೇನಿದೆ ಅಂದರೆ ಸಾರ್ವಜನಿಕವನ್ನು ಗಾಳಿಯಿಂದ ಪಡಿತಕ್ಕಂಥದ್ದು, ಎಲೆಗಳು ಸೂರ್ಯನ ನೇರಳೆ ಕಿರಣ ತಡೆಯುವ ಶಕ್ತಿಯನ್ನು ಬೆಳೆಸ್ಕೊಳ್ಳುವಂಥದ್ದು, ಎಲೆಗಳು ಅಗಲ ಆಗುವಂಥದ್ದು, ಎಲೆಗಳು ಅಗಲ ಆದಾಗ ಆಹಾರ ಉತ್ಪಾದನೆ ಜಾಸ್ತಿ ಆಗ್ತಕ್ಕಂಥದ್ದು, ಇದೆಲ್ಲ ವಿಚಾರಗಳನ್ನು ಕೊಡುವಂಥ ಒಂದು ವಿಚಾರದಿಂದ ಬಳಕೆ ಮತ್ತು ಸಿಂಪರಣೆ ಎರಡೂ ಸಹ ನಾವು ಮಾಡ್ತಾ ಇರೋದ್ರಿಂದ ಇಷ್ಟು ಹಸಿರಾಗಿದೆ. ಅದಕ್ಕೋಸ್ಕರ ಆ ಒಂದು ರೀತಿಯಲ್ಲಿ ನಾವು ಜೀವಾಮೃತವನ್ನು 2 ಬಾರಿ ಕೊಡೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಶಿಕ್ಷಣ ತಾವು ಸಹ ಅದೇ ಮಾಡಿ ನಮಗೆಲ್ಲ ಅಳವಡಿಸಿ ನಮಗೆಲ್ಲ ಮಾಡೋದು. ನೀವೇನು ರಾಗಿ ಬೆಳೆದಿದ್ದೀನಿ ಅಂದರೆ ದಯವಿಟ್ಟು ಅದನ್ನು ಒಂದು ವಿಡಿಯೋ ಮಾಡೋಕ್ಕೆ. ನೆಕ್ಸ್ಟ್ ಭತ್ತ ಬೆಳಿಬೇಕು ಅಂತ ಇದ್ದೀರಿ, ಭತ್ತ ಮತ್ತು ಉದ್ದನ್ನು ಬರಬೆಳೆಯಲ್ಲಿ ದಯಮಾಡಿ ಅದನ್ನೆಲ್ಲ ವಿಡಿಯೋ ಮಾಡಿ ನಮ್ಮ ರೈತ ಬಾಂಧವರಿಗೆ ಆಸಕ್ತರಿಗೆ ಕೊಡಬೇಕು ಅಂತ ಕೇಳ್ಕೊತೀವಿ. ಇದನ್ನು ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಹಾಕ್ಕೊಳ್ತೀನಿ. ಥ್ಯಾಂಕ್ ಯು, ನಮಸ್ಕಾರ. ನೀವು ಬಂದು ತುಂಬ ಸಂತೋಷ ಆಯ್ತಣ್ಣ. ನಮಸ್ಕಾರ.